ಈ ಹಿಂದೆ ಏನು ವಿಚಾರ ಕುಡಿದಾಡಿದ್ರು ಅವರು, ಏನು ಕೇಳಿದ್ರು? ಈ ಸುಮ್ಮನೆ ಹಿಂಗೆ ಕ್ಯಾಶುವಲ್ ಆಗಿ ಡಾಬಾಲ್ ಕುತ್ಕೊಂಡಾಗ ಮಾಡಿದಾಗ ಅಷ್ಟೇ, ಕ್ಯಾಶುವಲ್ ಆಗಿ ಆಗಿದ್ದಿದ್ದು ಅಷ್ಟೇ ಅಷ್ಟೇ ಬೇರೆ ಖಾರದ ಪುಡಿ ಹಾಕಿ ಅವನ್ನ ಒಂದ್ಸರಿ ಇದು ಮಾಡಿದ್ರು, ಸೈಲೆಂಟ್ ಆಗಿದ್ರು. ಆಮೇಲೆ ಇವನನ್ನ ಮತ್ತೆ ಕರ್ಸ್ಕೊಂಡು ತಪ್ಪಾಯಿತು ಅದು ಇದು ಅಂತ ಎಲ್ಲ ಅಂದಿದ್ದಾನೆ. ನನ್ನ ತಮ್ಮನ ಕರ್ಸ್ಕೊಂಡು ಮಾತಾಡಿದ್ದಾನೆ. ಆವಾಗ ನಂಬಿದ್ದಾನೆ ಇವ್ನು ನಂಬ್ತಾನೆ, ಹಂಗೇನು ಮಾಡಿದ್ರು ನಂಬ್ತಾನೆ ಇವನು. ಯಾರೇನಾದರೂ ತಪ್ಪು ಮಾಡಿರಲಿ ಬೇಗ ನಂಬ್ತಾನೆ. ಮನೆಯಿಂದ ಎಷ್ಟು ಗಂಟೆಗೆ ಹೋಗಿದ್ರಂತೆ? ಇವ್ರು ಎಲ್ಲಿದ್ರು? ಇಲ್ಲ, ಅವನಿರೋದು ಬೆಳಗಾಮಲ್ಲಿ ಆ್ಯಕ್ಚುಲಿ, ವೈಫ್ ಅವ್ರದ್ದು. ಈ ನಡುವೆ ಇಲ್ಲಿ ಹೋಗೋದು ಬರೋದು ಮಾಡ್ತಾ ಇದ್ದ. ಇವನು ಹೋಗೋದು ಬರೋದು ನೋಡ್ಕೊಂಡಿದ್ದೇನೆ, ಇವನು ಬೇಕಂತಾನೆ ಅದೇನೇನು ಮನಸ್ಸಲ್ಲಿ ಇನ್ನೂ ಏನು ಇಟ್ಕೊಂಡಿದ್ನೋ ಏನೋ ಬೇಕಂತಾನೆ ಮಾಡಿದಾನಂತೆ. ನಿಮ್ಮನ್ನು ಎಷ್ಟು ದಿನದಿಂದ ಮಾತಾಡ್ಸಿದ ಸಿಕ್ಕಿದ್ದ? ಯಾರು? ನಿಮ್ಮ ತಮ್ಮ. ಆಯಿತು, ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ರಾಖಿ ಕಟ್ಸ್ಕೊಂಡು ಹೋದ, ಬಂದು ಅವನೇ ಬಂದು ರಾಖಿ ಕಟ್ಸ್ಕೊಂಡು ಹೋದ, ಅಷ್ಟೇ ಲಾಸ್ಟು. ಮೊನ್ನೆ ಅಮ್ಮ ಮನೆಗೆ ಹೋಗಿದ್ದೆ, ಮಲಗಿದ್ದಾನೆ ಅಂದ್ಬಿಟ್ಟು ನಾನು ಎಬ್ಬರಿಸ್ಲಿಲ್ಲ, ಬಂದ್ಬಿಟ್ವಿ ನಾನು ನನ್ನ ಮಗಳು ಹೋಗಿದ್ವಿ. ಲಾಸ್ಟ್ ವೀಕ್ ಹೋಗಿದ್ವಿ, ಇವಾಗ 8 ದಿವಸದಲ್ಲಿ ಹೋಗಿದ್ದೆ ಅಮ್ಮ ಮನೆಗೆ, ಹೋಗಿ ಬಂದ್ಬಿಟ್ಟೆ ನಾನು ಅಷ್ಟೇನೆ. ಯಾರು? ಅವ್ರನ್ನೆಲ್ಲ ಅವ್ನು ಬೆಳಗಾಮಲ್ಲಿ ಇರೋದು, ಅವ್ನದಲ್ಲಿ ರೆಸ್ಟೋರೆಂಟ್ ಇದೆ, ಹೋಟೆಲ್. ಇಲ್ಲಿ ಅವ್ನು ಬರ್ತಿದ್ದು ಹೋಗ್ತಿದ್ದು. ಈ ನಡುವೆ ಒಂಚೂರು ಜಾಸ್ತಿನೇ ಇದ್ದ, ಒಂದು 3-4 ಮಂತ್ಸಿಂದ ಇಲ್ಲೇ ಓಡಾಡ್ತಿದ್ದ ಅವನು. ಈ ರೀತಿ ದುರ್ಘಟನೆ ಆಗಿದೆ, ಏನು ಹೇಳ್ತೀರಾ? ಏನು ಹೇಳೋದು ಸರ್, ಅವನು ಇದು ಮಾಡಿಕೊಂಡು ಮಾಡಲೇಬೇಕು ಅವನ್ನ. ಯಾಕೆ ಗೊತ್ತಾ, ಅವಾಗ ಚುಚ್ಚಿದಾಗೆ ಇವನೇ ಏನೋ ಒಂದು ಮಾಡ್ಬೋದಾಗಿತ್ತು ಅವನಿಗೆ. ಅವ್ನು ಆ ಥರ ಇದು ಮಾಡ್ದ ನನ್ನ ತಮ್ಮ. ನಾನೇ ಏನೋ ಒಂದು ಮಾಡ್ತೀನಿ ಅನ್ನೋ ಥರ ಫ್ರೆಂಡ್ಸ್ ಎಲ್ಲ ಇದು ಮಾಡಿದ್ರು. ನಾವನೇನೋ ಮಾಡೋಣ ಬಿಡಿ ಬೇಡ ಅನ್ನೋ ಥರ ನಾವು ಇವನಿಗೆ ಬುದ್ಧಿ ಮಾತೆಲ್ಲ ಹೇಳಿದ್ರು. ಅಷ್ಟು ನಂಬಿ ಅವನ ಜೊತೆ ಕರ್ಸ್ಕೊಂಡಾಗೂ ಇವ್ನು ಈ ಥರ ಮಾಡಿರೋದು ತಪ್ಪಲ್ವಾ? ಇವ್ನಿಗೇನು ಅಂತ ಹೇಳಿದ್ರೆ ಇವ್ನು ಲೈಫ್ ಲಾಂಗ್ ಒಳಗಡೆನೇ ಇರಬೇಕು ಅಷ್ಟೇ. ನಾವೇನೇನು ಹೇಳೋದು, ಅವನು ಏನೋ ಸಾಧಿಸಿರೋ ಇದಕ್ಕಲ್ಲ. ಈಗ ನಮ್ಮಮ್ಮನಿಗೂ ಯಾರಿಲ್ಲ, ಅವ್ನು ಬಿಟ್ಟರೆ. ಅವನು ಏನು ಮಾಡಿದ್ದೆ ಮಟ್ಟಿದ್ದೆ, ನಾವು ಅವನ ಮೇಲೆ ಅಷ್ಟು ಇದಿಟ್ಕೊಂಡಿದ್ದೀವಿ. ಒಬ್ಬನೇ ಮಗ ಅವನು. ನಾನು ದೊಡ್ಡವಳು, ಅವನು ಮದ್ದಿದ್ದವನು. ನನ್ನ ತಂಗಿ ಒಬ್ಳಿದ್ದಾಳೆ. ಈಗ ಏನೋ ಹೊಡೆದಿದ್ದಾರಂತೆ ಸರ್, ತಲೆ ಮೇಲೆ ಹೊಡೆದಿದ್ದಾರೆ. ಇವನು ಫೇಸ್ ಮಾಡೋವರೆಗೂ ಮಾಡಿದ್ದಾನೆ. 4-5 ಜನ ಇದ್ದಾರಂತೆ, ಆಗಲಿಲ್ಲ ಮಾಡೋದಕ್ಕೆ.